ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮ ಶಿರ ಹುಡುಗರು ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಅಯ್ಯೋ ರಾಮ, ನಾನು ಹೋಮ್ವರ್ಕೆ ಬರ್ದಿಲ್ವಲ್ಲಪ್ಪ. ಮೇಷ್ಟ್ರು ಬೈತಾರೆ, ಏನು ಮಾಡೋದು ದೇವರೇ. ಅದು ಬೇರೆ ಕ್ವಶನ್ ಆನ್ಸರ್ ಬರ್ಕೊಬರ್ರಿ ಅಂತ ಹೇಳಿದ್ರು. ಏನು ಮಾಡೋದು? ಅಯ್ಯೋ ರಾಮ, ನಾನು ಬರ್ದಿಲ್ಲ. ಏನು ಮಾಡೋದಪ್ಪ, ಸ್ಕೂಲಿಗೆ ಹೋಗ್ಬೇಕು, ಟೈಮ್ ಆಗ್ತೈತೆ. ಇವಾಗ ಬರ್ಕೊಂಬಕ್ಕೂ ಆಗಲ್ಲ, ನಡ್ಕೊಂಡು ಬೇರೆ ಹೋಗ್ಬೇಕು ದೂರ. ಏನು ಮಾಡೋದು ಗೊತ್ತಾಗ್ತಿರ್ಲಲ್ಲ. ಐಡಿಯಾ. ಹಲೋ, ಹೇಳ ಚಿಂಟು. ಲೋ, ರಾತ್ರಿ ಫಿಲಮ್ ನೋಡ್ಕೊಂಡು ಕೂತ್ಕೊಂಡು ಹೋಮ್ವರ್ಕ್ ಬರ್ದಿಲ್ಲ ಕಣ್ಣ. ಕ್ವಶನ್ ಆನ್ಸರ್ ಬರ್ಕೆ ಬರ್ರಿ ಅಂತ ಹೇಳಿದ್ರಲ್ಲ, ನನ್ನ ಹೆಸರು ಹಾಕಿ ಬರ್ಕೊಡ ಪ್ಲೀಸ್ ಕಣ್ಣ. ನಿನಗೆ ಇನ್ನೊಂದಿನ ಹೆಲ್ಪ್ ಮಾಡ್ತೀನಿ ಪ್ಲೀಸ್ ಕಣ್ಣ. ಲೋ, ಸ್ಕೂಲಿಗೆ ಹೊರಡ್ಬೇಕಣ್ಣ. ಲೋ, ನಮ್ಮನೆ ದೂರ ಕಣ, ನಡ್ಕೊಂಬರಕ್ಕೆ ಒಯ್ತಾರ ಕಣ. ನಿಮ್ಮ ಮನೆ ಹತ್ರ ತಾನೆ. ರಪ್ಪು ನಂಗೆ ಗೀಚ ಪ್ಲೀಸ್ ಕಣ. ನೀನು ಬರ್ಕೊಡು ಪ್ಲೀಸ್. ನಿನಗೆ ನಾನು ಕೊಬ್ಬರಿ ಮಿಠಾಯಿ ತಂದು ಕೊಡ್ತೀನಿ. ನನಗೆ ಕೊಬ್ಬರಿ ಮಿಠಾಯಿ ಬೇಡ, 10 ರೂಪಾಯಿದು ಡೈರಿ ಮಿಲ್ಕ್ ತಗೊಂಬತ್ತೀಯಾ? ಅಷ್ಟೇ ತಾನೇ, ತಗೊಂಬತ್ತೀನಿ ಬರ್ಬೇಕಾದ್ರೆ ಪ್ಲೀಸ್ ಕಣ. ಬರೀ ಹಂಗ ಮತ್ತೀಗ ಚಿಂಟು ಅಂತ ಬರೀ ಹಂಗ. ಹ್ಞೂ ಸರಿ ಆಯ್ತು, ಬರೀತೀನಿ. ಸರಿ ಆಯ್ತು, ಇಡೋಣ, ಬರ್ಕ. ಬಾಯ್. ಅಪ್ಪ ಸಮಾಧಾನ ಆತಪ್ಪ. ಹೆಂಗ ಮಂಜ ಬರ್ಕೊಂಬತ್ತಾನೆ, ಮೇಷತ ವಹಿಸ್ಕೊಂಬದು ತಪ್ಪ ಹೆಂಗ. ಅಯ್ಯಪ್ಪ ದೇವರೇ, ಹಂಗಂತೂ ಜೀವ ಪುಕ ಅಂತಿತ್ತು. ಇವಾಗ ಹೋಗಿ ರೆಡಿ ಆಗ್ಬರ್ತೀನಿ. ಚಿಂಟು ಆತನ? ಬಂದೆ. ನಾನು ಎದ್ದಿದ್ದು ಲೇಟ್ ಇವತ್ತು. ನಮ್ಮ ಅಜ್ಜಿ ಒಗ್ಗರಣೆ ಹಾಕೋದು ಲೇಟ್ ಮಾಡ್ತ ಕಣ. ಊಟ ಮಾಡಿದ್ದೀನಿ, ಬರ್ತೀನಿ ಇರು, ಬಟ್ಟೆ ಇಕ್ಕೊಂತಿದ್ದೀನಿ. ನೀನು ಒಂದಲ್ಲ ಒಂದು ಕಾರಣ ಹೇಳ್ತಲೇ ಇರು. ಟಂಟ ಬಂದ್ಬಿಟ್ಟೆ, ನಡಿ ಹೋಗೋಣ. ಲೋ ಚಿಂಟು, ಹೋಮ್ವರ್ಕ್ ಬರ್ದೇನ? ನಾನ್ ಬರ್ದಿಲ್ಲ, ಮಂಜುಂಗೆ ಹೇಳಿದೀನಿ. ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ, ಕೊಡ್ತೀನಿ ಅಂತಂದು ಹೇಳಿದೀನಿ. ಅವನೇ ಬರೀತಾನೆ ಹೆಂಗೆ? ಅದು ಬರೀ ಲೇಟ್ ಆಗಿತ್ತು ಕಣು ನನಗೆ. ಮತ್ತು ನನಗೆಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್? ಮನೆಗೈತೆ, ಸಾಯಂಕಾಲ ತಿಮ್ಮನೆ ಹೇಳಿಬ್ರು. ಥ್ಯಾಂಕ್ಸ್ ಕಣ ಮಂಜ, ಹೆಂಗ ಕೊಟ್ಬಿಟ್ಟು ಬಂದೆ ನಾನು. ಚಿಂಟು ಬಾ ಇಲ್ಲಿ. ಹೇಳಿ ಸರ್. ಏನಪ್ಪ ಬರ್ದಿದ್ಯಾ ಹೋಮ್ವರ್ಕು? ಸಖತ ಬರ್ದಿದ್ಯಾ ಕಣ. ಹ್ಞೂ ಸರ್, ಕಷ್ಟಪಟ್ಟು ರಾತ್ರಿ 12 ಗಂಟೆ ಆಗಿತ್ತು ಸರ್. 12 ಗಂಟೆವರೆಗೂ ಎದ್ದಿದ್ದು ಬರ್ದಿದ್ದೀನಿ. ಚೆನ್ನಾಗಿ ಬರ್ದಿದ್ದೀನ ಸರ್ ನಾನು? ಓ, ಸಖತ್ತಾಗಿ ಬರ್ದಿದ್ಯಾ. ಥ್ಯಾಂಕ್ ಯು ಸರ್. ಹೇಳೋದು ಹೇಳ್ತೀರಾ? ನಗು ಮುಖ ಇಕ್ಕೊಂಡು ಹೇಳಿ ಸರ್. ಮುಖ ನೋಡಿ ಒಳ್ಳೆ ಗಂಟ ಹಾಕೊಂಡು ಹೇಳ್ತೀರಾ. ನಗಿ ಸರ್, ಯಾಕೆ ಸರ್ ಹಂಗಿದ್ದೀರಾ? ಸಾಗೋ, ಏನ್ ಬರ್ದಿದ್ಯಾ ಓದು. ಎಲ್ರಿಗೂ ನೀನು ಬರ್ದಿರೋದೆಲ್ಲ ತಿಳಿಲಿ. ಸರಿ ಸರ್, ಆಯ್ತು. ಮೇಲೆಯಿಂದ ಕರೆಕ್ಟಾಗಿ ಓದ್ಬೇಕು, ಏನು ಓದ್ಬೇಡ. ಮೇಲೆ ಹೆಸರು ಬರ್ದಿದ್ಯಲ್ಲ, ಲಾಸ್ಟಾಗಿ ಹೆಸರು ಬರ್ದಿದ್ಯಲ್ಲ, ಅದನ್ನು ಓದು ಸಾಕು. ಯಾಕೆ ಸರ್ ಫುಲ್ ಓದೋದು ಬೇಡವೇ? ಹಂಗಲ್ಲ ಚಿಂಟು, ನೀನು ನಾನು ಹೇಳ್ತಿರೋದು ಅರ್ಥ ಮಾಡ್ಕೊ. ಮತ್ತೀಗ ನೀನ್ ಹೆಂಗ್ ಬರ್ದಿದ್ಯಾ ಅಂತ ಎಲ್ಲರೂ ಬರಿಬೇಕಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಹೆಸರು ಬರ್ದಿದ್ಯಾ ಅಂತ ಓದಿಸ್ತಾ ಇದೀನಿ, ಓದು. ಸರಿ ಸರ್, ಆಯ್ತು. ಹೆಸರು ಚಿಂಟು, ದಿನಾಂಕ 28/11/2024. ನೋಡಿರ ಮಕ್ಕಳ, ಹಿಂಗ್ ಬರಿಬೇಕು. ಸರಿ ಚಿಂಟು, ಹಂಗೆ ಲಾಸ್ಟಾಗಿ ಹೇಳು. ಇದನ್ನು ಬರೆದವರು ಅಯ್ಯೋ ಮಂಜ ನನ್ನ ಮಗನೇ, ಮೋಟ್ ನನ್ನ ಮಗನೇ. ಜೋರಾಗಿ ಹೇಳು ಚಿಂಟು, ಜೋರಾಗಿ ಹೇಳು. ಹೇಳು ಅಂದೆ. ಹೇಳು ಚಿಂಟು ಜೋರಾಗೆ. ಈ ಕಿರಣನ ದನ ಕಟ್ಟಿಸ್ಬೇಕು. ಚಿಂಟು ಸರ್, ಹೇಳ್ತೀನಿ. ಹೇಳು, ಜೋರಾಗಿ ಹೇಳು. ಇದನ್ನು ಬರೆದವರು ಮಂಜುನಾಥ. ಏನೋ ಚಿಂಟು, ನಿನ್ ಕಣ್ಣಿಗೆ ನಾವ್ ಹೆಂಗ್ ಕಾಣಿಸ್ತೀವಿ ಹೇಳು? ಹೋಮ್ವರ್ಕ್ ಬರ್ಕೋಬಾರ ಅಂತಂದ್ರೆ ಬೇರೆಯವ್ರ ಕೈಲೆಲ್ಲ ಬರ್ಸ್ಬಿಟ್ಟು ನೀನ್ ಏನ್ ಮಾಡ್ತಿರೋದು? ಒಳ್ಳೇನು ಅಂತಂತ ಅನ್ಕೊಂಡ್ರೆ ಈ ತರ ಮಾಡೋದು ನೀನು?
ಏ ಮಂಜಾ ಬಾರ ಇಲ್ಲಿ. ಏನೋ ಮಂಜು, ಆ ನೀನ್ ಹೋಮ್ವರ್ಕ್ ನೀನ್ ಬರೆಯೋದ್ ಬಿಟ್ಟು ಇವನಿಗೆ ಯಾಕೆ ಬರ್ಕೊಟ್ಟೆ ನೀನು? ಸರ್ ಅವನು ಬರೆಯೋದು ಲೇಟ್ ಆಯ್ತು, ನೀನೇ ಬರ್ಕೊಡ ಅಂದ ಸರ್. ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಅಂದ ಸರ್. ಮತ್ತೀಗ ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೆ ಬರ್ಕೊಟ್ಟೆ ಸರ್. ಸಾರ್ ತಪ್ಪಾಯ್ತು ಸರ್, ಇನ್ನೊಂದ್ಸಲಿ ಹಂಗೆ ಮಾಡಲ್ಲ. ರಾತ್ರಿ ದೇವಿನ ಫಿಲಮ್ ನೋಡ್ಕೊಂಡು ಮನಿಕೊಂಡಿದ್ನ, ಅದಕ್ಕೆ ಹಿಂಗಾತು ಸರ್. ಪ್ಲೀಸ್ ಸರ್. ನಾಳೆಗೆ ನಿಮ್ಮ ಅಜ್ಜಿನ ಕರ್ಕೊಂಬ ಬರ್ಬೇಕಾರೆ. ಸಾರ್ ನಮ್ಮ ಅಜ್ಜಿಗೆ ಗೊತ್ತಾದ್ರೆ ಪರ್ಕೆ ತಕೊಂಡು ಹೊಡಿತೈತೆ ಸರ್. ಹೋಗ ಮಂಜು. ಸರಿ ಆಯ್ತು, ಇವಾಗ ಅವೆಲ್ಲ ಗೊತ್ತಿಲ್ಲ. ಮೊದ್ಲು ಹೋಗಿ ನಿಮ್ಮ ಅಜ್ಜಿನ ಕರ್ಕೊಂಡು ಕ್ಲಾಸಿಗೆ ಬಾ, ಇಲ್ಲ ಅಂದ್ರೆ ಸೇರ್ಸಲ್ಲ. ನಿನ್ಗೆ ಜಾಸ್ತಿ ಆಯ್ತು ನಿಂದು. ಸರಿ ಸರ್, ಆಯ್ತು, ಕರ್ಕೊಂಡು ಬರ್ತೀನಿ. ಈ ನನ್ನ ಮಗ ಮೋಟ್ ಮಂಜ ಮಾಡವಲ್ಲ, ಒಂದೊಂದಲ್ಲ ನಾನೇ ಬರ್ಕ ಬಂದಿದ್ರು ಆಗಿರೋದು. ಇಲ್ಲ ಅಂದಿದ್ರೆ ಒಂದೇಟ್ ಒಯ್ಯಾರು ಸುಮ್ಮನೆ ಆಗಿರೋದು. ಇವಾಗ ನಮ್ಮ ಅಜ್ಜಿ ಮುಂದೆ ಮರ್ಯಾದೆ ಕಳ್ಕೋಬೇಕು. ಅಯ್ಯೋ ರಾಮ.